ಎಲ್ರಿಗೂ ನಮಸ್ಕಾರ. ಇದು ಒಂದು ಕ್ವಿಕ್ ಇನ್ಫಾರ್ಮೇಷನ್ ಕೊಡೋವಂಥ ವಿಡಿಯೋ. ಸೊ ಹೇರ್ ಬಟರ್ ಈಗ ಒಂದು 10 ಡೇಸಿಂದ ಯಾರೆಲ್ಲ ಆರ್ಡರ್ ಮಾಡಿದ್ದೀರಾ, ಸೊ ಏನಾಗಿದೆ ಅಂತ ಹೇಳಿದ್ರೆ, ಓಪನ್ ಮಾಡಿದಾಗ ಈ ರೀತಿ ಹರಳು ಕಟ್ಕೊಟ್ಟಿರೋ ರೀತಿ ಗಟ್ಟಿ ಅಂತ ಅನಿಸುತ್ತೆ. ಸೊ ನೋಡೋಕ್ಕೂ ಮುಂಚೆನೇ ಅನಿಸ್ಬಿಡುತ್ತೆ ಏನಿದು ಹಾರ್ಡ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಮುಟ್ಟಿದ್ರೂ ಮುಟ್ಟಿದ ತಕ್ಷಣ ಗಟ್ಟಿ ಅಂತ ಅನಿಸುತ್ತೆ. ಅರಳು ರೀತಿ ಇರುತ್ತೆ, ಮರಳಿನ ಕಣಗಳ ರೀತಿ ಇರುತ್ತೆ. ಸೊ ಏನಿದು, ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ, ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾವು ಇದರಲ್ಲಿ ಬಳಸಿರೋದು ಬಂದು ಶಿಯಾ ಬಟರ್. ಸೊ ಬಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಚಳಿಗೆ ಗಟ್ಟಿ ಆಗುತ್ತೆ. ಹಾಗಾಗಿ ನಿಮಗೆ ಈ ಅರಳು ರೀತಿ ಇರೋವಂಥದ್ದು ಅಥವಾ ಸ್ವಲ್ಪ ಗಟ್ಟಿಯಾಗಿರೋವಂಥದ್ದು ಕಾಮನ್ ಈ ಒಂದು ಕ್ಲೈಮೇಟಲ್ಲಿ. ಸೊ ವೆರಿ ಸಿಂಪಲ್, ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟು ನೋಡಿದ ತಕ್ಷಣ ಹಂಗೆ ಅನ್ಸಿದ್ರು ನೀವು ನೋಡಿ, ಬೆರಳನ್ನು ಹಿಂಗೆ ಹಾಕಿ ಜಸ್ಟ್ ನೀವು ಒಂದು 2-3 ಸಲ ಮಾಡಿದ್ರೇ ಸಾಕು, ಈ ರೀತಿ ಆಯಿಲು ಬಿಟ್ಕೊಳ್ಳುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಅಷ್ಟು ಬೇಗ ಮೆಲ್ಟ್ ಆಗುತ್ತೆ ಇದು ನಮ್ಮ ಬಾಡಿ ಶಾಖಕ್ಕೇ. ಸೊ ಶಿಯಾ ಬಟರು ಎಷ್ಟು ಬೇಗ ಚಳಿಗೆ ಅರಳುಗಟ್ಟುತ್ತೋ ಅಷ್ಟೇ ಈಸಿಯಾಗಿ ನಾವು ಬೆರಳನ್ನು ಹಾಕಿದಾಗ ಅಥವಾ ನಮ್ಮ ಬಾಡಿ ಶಾಖಕ್ಕೇ ಅದು ಬೇಗ ಮೆಲ್ಟ್ ಸಹ ಆಗುತ್ತೆ. ನೀವು ಹಿಂಗೆ ತೆಗೆದು ಹಿಂಗೆ ಹಚ್ಚೋ ಹೊತ್ತಿಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೇನು ನೀವು ವರಿ ಆಗೋ ಅಂಥದ್ದಿಲ್ಲ. ಸೊ ಆ್ಯಸ್ ಯೂಶುವಲ್ ನಮ್ಮ ಹೇರ್ ಬಟರ್ ಹಿಂದೆ ಹೇಗಿತ್ತು ಹಾಗೇ ಇದೆ. ಚಳಿಗಾಲಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಸ್ವಲ್ಪ ಅಂದರೆ ಅರಳು ರೀತಿ ಆಗಿದೆ ಅಷ್ಟೇ ಹೊರತು ಬೇರೆ ಏನು ಚೇಂಜಸ್ ಇಲ್ಲ. ಸೊ ನೀವು ಒಂದು 2-3 ಸಲ ರಬ್ ಮಾಡಿದ್ರೆ ಸಾಕು, ನೀಟಾಗಿ ಅದು ಮೆಲ್ಟ್ ಆಗುತ್ತೆ. ಆ್ಯಂಡ್ ಇದೇ ಒಂದು ಇದು ನಮ್ಮ ಕಾಜಲ್ಗೂ ಸಹ ಆಗ್ತದೆ. ನೇಚರು ಮತ್ತು ನ್ಯಾಚುರಲ್ ಅಂತ ಬಂದಾಗ ಈ ವಾತಾವರಣದ ಜೊತೆ ಹವಾಮಾನದ ಜೊತೆ ನಾವು ಅದಕ್ಕೆ ಹೊಂದ್ಕೋಬೇಕು ಹೊರತು ಅದು ನಮಗೆ ಹೊಂದ್ಕೊಳ್ಳಲ್ಲ ಅನ್ನೋದಕ್ಕೆ ನಮ್ಮ ನ್ಯಾಚುರಲ್ ಪ್ರಾಡಕ್ಟ್ಸು ಒಂದು ಕಾರಣ. ಇದು ಸಹ ನೋಡ್ಬೋದು, ಕಾಜಲ್ ನೋಡಿದ ತಕ್ಷಣ ಗಟ್ಟಿ ಇದೆಯಲ್ಲ ಅಂತ ಅನಿಸುತ್ತೆ, ಮುಟ್ಟಿದ ತಕ್ಷಣ ನಿಮಗೆ ಏನೂ ಇದಾಗಲ್ಲ, ಗಟ್ಟಿ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲೂ ಸಹ ಬಿ ವ್ಯಾಕ್ಸನ್ನು ಬಳಸಿರ್ತೇವೆ. ಈ ಚಳಿಗೆ ಇದಕ್ಕೆ ಬಳಸಿರೋ ಅಂಥ ತುಪ್ಪ ಆಗಿರ್ಬೋದು, ಬಿ ವ್ಯಾಕ್ಸ್ ಆಗಿರ್ಬೋದು, ಗಟ್ಟಿ ಅನಿಸುತ್ತೆ. ಆದರೆ ನಮ್ಮ ಬೆರಳನ್ನು ನೋಡಿ, ಜಸ್ಟ್ ಒಂದು 2-3 ಸಲ ಮಾಡಿದ್ದೀನಿ, 3ನೇ ಸಲಕ್ಕೆ ಇದು ನೀಟಾಗಿ ಕೈಗೆ ಬರುತ್ತೆ. ಆ್ಯಂಡ್ ಎಲ್ಲರೂ ಕೇಳೋದು ಕಾಜಲ್ ಬಗ್ಗೆ ಏನಂತ ಹೇಳಿದ್ರೆ ಸ್ಪ್ರೆಡ್ ಆಗುತ್ತಾ ಅಂತ. 80% ಇದು ನಿಮಗೆ ಸ್ಪ್ರೆಡ್ ಆಗಲ್ಲ. ನೀವು ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡ್ರೂ ಒಂದಷ್ಟು ಹೊತ್ತಾದಮೇಲೆ ಸ್ಪ್ರೆಡ್ ಆಗೇ ಆಗುತ್ತೆ. ನೋಡಿ, ಇದು ಸಹ ಲಾಸ್ಟ್ ಬ್ಯಾಚ್ದೇನೆ, ಹೊಸ ಇನ್ನೂ ಸಹ ಪ್ಯಾಕಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಅದನ್ನು ತೋರಿಸ್ತಲ್ಲ. ಇದು ಆಲ್ರೆಡಿ ಪ್ಯಾಕ್ ಮಾಡಿ 1 ವಾರ ಆಗಿತ್ತು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಗಟ್ಟಿ ಆಗಿಬಿಟ್ಟಿರುತ್ತೆ ಅಂತ ಅನ್ಕೋತಾರೆ. ಹಾಗಾಗಿ ಸೊ ಜಸ್ಟ್ ನೀವು 2-3 ಸಲ ರಬ್ ಮಾಡಿದ್ರೆ ಸಾಕು, ನೀಟಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಕಣ್ಣಿಗೂ ಅಷ್ಟೇ ನೋಡಿ, ನೀಟಾಗಿ ಹಚ್ಕೊಳ್ಳುತ್ತೆ. ಸೊ ಇದೆರಡು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ತುಂಬ ಜನ ಏನಾದ್ರು ಚೇಂಜಸ್ ಆಗಿದೆಯಾ, ಯಾಕಿಂಗಾಗಿದೆ ಅಂತ ಕೇಳ್ತಾಯಿದ್ರು. ಸೊ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಹೇಳಿದಾಗ ವಾತಾವರಣದ ಜೊತೆ ಅದು ಈ ಚಳಿಗಾಲದಲ್ಲಿ ಗಟ್ಟಿಯಾಗುವಂಥದ್ದು ಸಹಜ ಅಷ್ಟೇ. ಅದನ್ನು ಬಿಟ್ಟರೆ ನಮ್ಮ ಪ್ರಾಡಕ್ಟ್ ಹೇಗಿದೆ ಅಷ್ಟೇ ಚೆನ್ನಾಗಿದೆ. ಈಗಲೂ ಸಹ ನೀವು ಆರಾಮಾಗಿ ಬಳಸ್ಬೋದು. ಥ್ಯಾಂಕ್ ಯು, ಲವ್ ಯು ಆಲ್.